ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಆಗಿ ಭರ್ತಿ ಆಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ನಲ್ಲೇ ಕೆಆರ್ಎಸ್ ಭರ್ತಿ ಆಗಿರೋದು. ಜೂನ್ನಲ್ಲಿ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿ ಹೊಸ ದಾಖಲೆಯನ್ನು ಬರಿತಾ ಇದೆ. 124.80 ಅಡಿ ತಲುಪಿದ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ. ಸಂಪೂರ್ಣ ಭರ್ತಿಯಾದ ಜಲಾಶಯಕ್ಕೆ ನಾಳೆ ಬಾಗಿನ ಅರ್ಪಣೆ ಮಾಡಲಾಗುತ್ತೆ. ಕೆಆರ್ಎಸ್ ಜಲಾಶಯಕ್ಕೆ 46,501 ಕ್ಯೂಸೆಕ್ ಒಳ ಹರಿವು. ಕೆಆರ್ಎಸ್ ಜಲಾಶಯದಲ್ಲಿ ಸದ್ಯ 49,452 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಸಂಪೂರ್ಣವಾಗಿ ಭರ್ತಿಯಾಗಿದೆ ಕೆಆರ್ಎಸ್ ಜಲಾಶಯ. ಇದು ಮೊದಲ ಬಾರಿಗೆ ಈ ರೀತಿಯಾಗಿ ಜೂನ್ನಲ್ಲೇ ಸಂಪೂರ್ಣವಾಗಿ ಕೆಆರ್ಎಸ್ ಜಲಾಶಯ ತುಂಬಿರೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದ ಜೀವನಾಡಿ ಇದು. ಜೀವನಾಡಿಗೆ ಕಳೆ ಬಂದಿರುವಂಥ ಹಿನ್ನೆಲೆಯಲ್ಲಿ ರೈತರ ಮುಖದಲ್ಲೂ ಕೂಡ ಸಹಜವಾಗಿಯೇ ಮಂದಹಾಸ ಆಗಿದೆ. ಯಾಕಂದರೆ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಎಲ್ಲವೂ ಆಗ್ತಾ ಇದ್ದರೆ ರೈತರಿಗೂ ಅನುಕೂಲ. ಆ ಕಾರಣಕ್ಕಾಗಿ ಇದೀಗ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ನಾಳೆ ಕಾವೇರಿಗೆ ಬಾಗಿನ ಅರ್ಪಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈಗ ಜೂನ್ನಲ್ಲಿ ಬಾಗಿನ ಅರ್ಪಿಸಿದಂಥ ಮೊದಲ ಸಿಎಂ ಎಂಬ ಹೆಗ್ಗಳಿಕೆಗೂ ಕೂಡ ಇದೇ ಸಂದರ್ಭದಲ್ಲಿ ಪಾತ್ರರಾಗ್ತಾ ಇದ್ದಾರೆ ಅವರು. ಜೂನ್ನಲ್ಲಿ ಯಾವಾಗಲೂ ಭರ್ತಿ ಆಗಿರಲಿಲ್ಲ, ಜುಲೈ ಈ ಥರ ಎಲ್ಲ ಭರ್ತಿ ಆಗ್ತಾ ಇತ್ತು. ಆದರೆ ಈ ಬಾರಿ ಭಾರೀ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ, ವಯನಾಡು ಈ ಭಾಗಗಳಲ್ಲೆಲ್ಲ ಜಾಸ್ತಿ ಮಳೆ ಆಗ್ತಾ ಇದೆ. ಈ ಕಾರಣಕ್ಕಾಗಿ ನೀರು ಉಕ್ಕಿ ಹರಿತಾ ಇದೆ. ನಾಳೆ ಹೊಸ ದಾಖಲೆಯನ್ನ ಬರಿತಾ ಇದ್ದಾರೆ ಸಿದ್ದರಾಮಯ್ಯನವರು. ಇತಿಹಾಸದಲ್ಲಿ ಮೊದಲ ಬಾರಿಗೆ ಕೆಆರ್ಎಸ್ ಭರ್ತಿಯಾಗಿರುವಂಥ ಹಿನ್ನೆಲೆಯಲ್ಲಿ ನಾಳೆ ಹೊಸ ದಾಖಲೆಯನ್ನು ಕೂಡ ಬರಿತಾ ಇದ್ದಾರೆ ಸಿದ್ದರಾಮಯ್ಯನವರು. ಹೇಗೆ ಅಂತ ನೋಡೋದಾದ್ರೆ, ನಾಳೆ ಕಾವೇರಿಗೆ ಬಾಗಿನ ಅರ್ಪಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಜೂನ್ನಲ್ಲಿ ಬಾಗಿನ ಅರ್ಪಿಸಿದಂಥ ಮೊದಲ ಸಿಎಂ ಎಂಬ ಹೆಗ್ಗಳಿಕೆಗೂ ಕೂಡ ಈ ಮುಖಾಂತರವಾಗಿ ಭಾಗಿಯಾಗ್ತಾ ಇದ್ದಾರೆ. ನಾಳಿನ ಕಾರ್ಯಕ್ರಮಕ್ಕೆ ಕಾವೇರಿ ನೀರಾವರಿ ನಿಗಮದಿಂದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಕೆಆರ್ಎಸ್ ಜಲಾಶಯಕ್ಕೆ ಸುಣ್ಣ ಬಣ್ಣ ಬಳಿಯುವಂಥ ಕಾರ್ಯ ಪ್ರಾರಂಭ ಆಗಿದೆ. ಕೆಆರ್ಎಸ್ ಡ್ಯಾಮ್ ಮೇಲೆ ರಾರಾಜಿಸ್ತಾ ಇದೆ ಕನ್ನಡದ ಬಾವುಟಗಳು. ಬಾಗಿನ ಅರ್ಪಿಸಿ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಲಿದ್ದಾರೆ ಸಿಎಂ. ಕೆಆರ್ಎಸ್ನ ಕಾವೇರಿ ಪ್ರತಿಮೆ ಮುಂಭಾಗ ಬೃಹತ್ ವೇದಿಕೆಯ ನಿರ್ಮಾಣವನ್ನು ಕೂಡ ಮಾಡಲಾಗಿದೆ. ಸೊ ಸಿಎಂ ಕೂಡ ಕೆಲವು ದಾಖಲೆಗಳನ್ನು ಇಲ್ಲಿ ಬರೀತಾ ಇದ್ದಾರೆ. ಜೂನ್ನಲ್ಲೇ ಬಾಗಿನವನ್ನು ಅರ್ಪಿಸಿದಂಥ ಸಿಎಂ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಇದೇ ಸಂದರ್ಭದಲ್ಲಿ ಸಿಎಂ ಪಾತ್ರರಾಗ್ತಾ ಇದ್ದಾರೆ. ಮತ್ತು ಈ ಹಿಂದೆ ಕೂಡ ಸಿಎಂ ಈ ರೀತಿಯಾಗಿ ಬಾಗಿನ ಅರ್ಪಿಸುವಂಥ ಕಾರ್ಯವನ್ನು ಮಾಡಿದರು. ಸೊ ಇದೀಗ ಮತ್ತೊಮ್ಮೆ ಬಾಗಿನವನ್ನು ಅರ್ಪಿಸ್ತಾ ಇದ್ದಾರೆ. ಸೊ ಇದು ಕೂಡ ಒಂದು ದಾಖಲೆಯನ್ನು ಸಿಎಂ ಈ ಮುಖಾಂತರವಾಗಿ ಬರಿತಾ ಇದ್ದಾರೆ. ಕೆಆರ್ಎಸ್ ಡ್ಯಾಮ್ ಐತಿಹಾಸಿಕ ದಾಖಲೆಯನ್ನು ಮಾಡ್ತಾ ಇರೋದ್ರ ಜೊತೆಗೆ ಸಿಎಂ ಕೂಡ ತಮ್ಮದೇ ಆದ ರೀತಿಯಾದಂಥ ದಾಖಲೆಯನ್ನು ಮಾಡ್ತಾ ಇದ್ದಾರೆ. ಕನ್ನಡಿಗರ ಜೀವನಾಡಿ ಅಂತಲೇ ಕರೆಸಿಕೊಳ್ಳುವಂಥ ಕನ್ನಂಬಾಡಿ ಅಣೆಕಟ್ಟೆ ಈಗಾಗಲೇ ಭರ್ತಿ ಆಗಿರ್ತಕ್ಕಂಥದ್ದು. 124.80 ಅಡಿ ಗರಿಷ್ಠ ಸಾಮರ್ಥ್ಯದ ಅಣೆಕಟ್ಟೆ ಇದೀಗ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು. ಈ ಬಾರಿ ಭರ್ತಿಯಾಗಿರ್ತಕ್ಕಂಥ ಕನ್ನಂಬಾಡಿ ಅಣೆಕಟ್ಟೆ ಇತಿಹಾಸವನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇದೇ ಮೊದಲ ಬಾರಿಗೆ, ಅಂದರೆ ಡ್ಯಾಮ್ ಅಣೆಕಟ್ಟೆ ನಿರ್ಮಾಣ ಆದಾಗಲಿಂದ ಇದೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಕೆಆರ್ಎಸ್ ಡ್ಯಾಮ್ ಭರ್ತಿಯಾಗ್ತಿರ್ತಕ್ಕಂಥದ್ದು. ಈ ಒಂದು ಅಮೋಘವಾದಂಥ ದೃಶ್ಯವನ್ನು ಕೂಡ ನೀವು ನೋಡ್ಬೋದು. ಈಗಾಗಲೇ ಕನ್ನಂಬಾಡಿ ಅಣೆಕಟ್ಟೆ ಸಂಪೂರ್ಣವಾಗಿ ಒಡಲು ಭರ್ತಿಯಾಗಿರ್ತಕ್ಕಂಥದ್ದು. ಕನ್ನಂಬಾಡಿಯ ಒಡಲು ಭರ್ತಿ ಆಗಿರೋ ಹಿನ್ನೆಲೆಯಲ್ಲಿ ಕನ್ನಂಬಾಡಿಗೆ ಅಂದರೆ ಕಾವೇರಿ ಮಾತೆಗೆ ಬಾಗಿನವನ್ನು ಅರ್ಪಿಸಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಕಾವೇರಿ ನೀರಾವರಿ ನಿಗಮ ಸಂಪೂರ್ಣವಾಗಿ ಸನ್ನದ್ಧವಾಗಿರ್ತಕ್ಕಂಥದ್ದು. ಅಂದರೆ ಸೋಮವಾರ, ಅಂದರೆ ನಾಳೆ ಸೋಮವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ಮತ್ತು ಸ್ಥಳೀಯ ಶಾಸಕರುಗಳ ಜೊತೆಗೂಡಿ ಕೆಆರ್ಎಸ್ ಅಣೆಕಟ್ಟೆಗೆ ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಕನ್ನಂಬಾಡಿಗೆ ಬಾಗಿನ ಅರ್ಪಿಸುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಈ ಕನ್ನಂಬಾಡಿ ಅಣೆಕಟ್ಟೆಯ
ಆ ಮೇಲ್ಭಾಗದಲ್ಲಿ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಈಗಾಗಲೇ ಆ ಡ್ಯಾಮ್ನ ಮೇಲ್ಭಾಗದ ಎರಡೂ ಬದಿಗಳಲ್ಲೂ ಕೂಡ ಅರಿಶಿಣ ಮತ್ತು ಕೆಂಪು ಬಣ್ಣದ ಏನು ಕನ್ನಡ ಧ್ವಜವನ್ನು ಕೂಡ ಈಗಾಗಲೇ ಆರೋಹಣ ಮಾಡಿರ್ತಕ್ಕಂಥದ್ದು. ಎರಡೂ ಬದಿಗಳಲ್ಲೂ ಕೂಡ ಆ ಕನ್ನಂಬಾಡಿ ಅಣೆಕಟ್ಟೆಯ ಮೇಲ್ಭಾಗ ಸಂಪೂರ್ಣವಾಗಿ ಕನ್ನಡಮಯವಾಗಿರ್ತಕ್ಕಂಥದ್ದು. ಇನ್ನು ಅಣೆಕಟ್ಟೆಯ ಕೆಳಭಾಗದಲ್ಲಿ ಏನು ವೇದಿಕೆ ಕಾರ್ಯಕ್ರಮ ಕೂಡ ನಡೆಯುವಂಥದ್ದು. ಆ ಕಾವೇರಿ ಮಾತೆಯ ಪ್ರತಿಮೆ ಏನಿದೆ, ಕನ್ನಂಬಾಡಿ ಅಣೆಕಟ್ಟೆಗೆ ಹೊಂದ್ಕೊಂಡಿರ್ತಕ್ಕಂಥ ಕಾವೇರಿ ಮಾತೆಯ ಪ್ರತಿಮೆಯ ಮುಂಭಾಗದಲ್ಲಿ ವೇದಿಕೆಯ ಬೃಹತ್ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಯಾವುದೇ ಥರದ ಮಳೆ ಬಂದರೂ ಕೂಡ ಯಾವುದೇ ಥರದ ತೊಂದರೆ ಆಗಬಾರ್ದು ಮತ್ತು ಸಾರ್ವಜನಿಕರು ಕೂಡ ಕೂರಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈಗಾಗಲೇ ಜರ್ಮನ್ ಟೆಂಟನ್ನು ಕೂಡ ಹಾಕಿ ಈಗಾಗಲೇ ವೇದಿಕೆಯ ನಿರ್ಮಾಣ ಕಾರ್ಯ ಕೂಡ ಪ್ರಗತಿನಲ್ಲಿರ್ತಕ್ಕಂಥದ್ದು. ಈಗ ಇದಕ್ಕಾಗಿ ಏನು ಸಾಮಿಯಾನದ ಟೆಂಟ್ ಹೌಸ್ನ ಸಿಬ್ಬಂದಿಗಳಿರ್ಬೋದು, ಇನ್ನು ಇದಕ್ಕೆ ಏನು ಕನ್ನಂಬಾಡಿ ಅಣೆಕಟ್ಟೆಯ ಕಾವೇರಿ ಮಾತೆ ಪ್ರತಿಮೆ ಏನಿದೆ ಆ ಪ್ರತಿಮೆಯ ಗೋಡೆಗಳಿಗೆ ಸುಣ್ಣ ಬಣ್ಣವನ್ನು ಬಳಿಯುವಂಥ ಕೆಲಸವೂ ಕೂಡ ಈಗಾಗಲೇ ಕಾರ್ಮಿಕರು ಮಾಡ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಈ ಒಂದು ಸ್ಥಳದಲ್ಲೇ ಇದೇ ಒಂದು ಜಾಗದಲ್ಲಿ ಕನ್ನಂಬಾಡಿ ಅಣೆಕಟ್ಟೆಗೆ ಅಂದರೆ ಕಾವೇರಿ ಮಾತೆಗೆ ಬಾಗಿನವನ್ನು ಅರ್ಪಿಸಲಿಕ್ಕೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಇತರ ನಾಯಕರುಗಳು ಕೂಡ ಇಲ್ಲಿ ಇದೇ ಜಾಗದಲ್ಲಿ ಕಾವೇರಿ ಮಾತೆಗೆ ಬಾಗಿನವನ್ನು ಕೂಡ ಅರ್ಪಿಸುವಂಥದ್ದು. ಈಗಾಗಲೇ ಈ ಒಂದು ಸ್ಥಳದಲ್ಲಿ ವೇದಿಕೆಯ ನಿರ್ಮಾಣ ಕಾರ್ಯ ಕೂಡ ನಡೀತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇದೇ ಮೊದಲ ಬಾರಿಗೆ ಈ ಅಣೆಕಟ್ಟೆಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಅಣೆಕಟ್ಟೆ ಭರ್ತಿಯಾಗಿರೋದು ಒಂದೆಡೆ ಆದರೆ, ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜೂನ್ ತಿಂಗಳಲ್ಲಿ ಬಾಗಿನವನ್ನು ಕಾವೇರಿಗೆ ಬಾಗಿನ ಅರ್ಪಿಸಿದ ಮೊದಲ ಮುಖ್ಯಮಂತ್ರಿ ಅನ್ನೋ ಇತಿಹಾಸವನ್ನು ಕೂಡ ಸೃಷ್ಟಿ ಮಾಡಲಿಕ್ಕೂ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು. ಇದೇ ಸೋಮವಾರ ಅಂದರೆ ಈ ಸೋಮವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವ ಸಂಪುಟದ ಸಹೋದ್ಯೋಗಿಗಳು ಕಾವೇರಿಗೆ ಬಾಗಿನ ಅರ್ಪಿಸುವ ಮುಖಾಂತರವಾಗಿ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಕನ್ನಂಬಾಡಿ ಅಣೆಕಟ್ಟೆಗೆ ಬಾಗಿನ ಅರ್ಪಿಸಿದ CM ಎಂಬ ಹೆಗ್ಗಳಿಕೆಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುನ್ನುಡಿಯನ್ನು ಬರಿತಾ ಇರ್ತಕ್ಕಂಥದ್ದು. ಈ ಒಂದು ಬಾಗಿನ ಅರ್ಪಿಸುವಂಥ ಸಂಪ್ರದಾಯವನ್ನು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ದೇವರಾಜ್ ಅರಸು ಅವರ ಕಾಲದಿಂದ ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮ ಆರಂಭ ಆಗಿರ್ತಕ್ಕಂಥದ್ದು. ಈ ಬಾರಿ ಜೂನ್ ತಿಂಗಳಲ್ಲಿ ಜೂನ್ ಆರಂಭದಿಂದಲೇ ಕೂಡ ರಾಜ್ಯಾದ್ಯಂತ ಉತ್ತಮ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಾರಿ ಜೂನ್ ತಿಂಗಳಲ್ಲೇ ಕನ್ನಂಬಾಡಿ ಅಣೆಕಟ್ಟೆ ಕೂಡ ಬಹುತೇಕ ಭರ್ತಿಯಾಗಿ ಏನು ಒಡಲನ್ನು ಭರ್ತಿ ಮಾಡಿಕೊಂಡಿರ್ತಕ್ಕಂಥ ಕನ್ನಂಬಾಡಿಗೆ ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮಕ್ಕೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಈ ಬಾರಿ ಏನು ಕನ್ನಂಬಾಡಿ ಅಣೆಕಟ್ಟೆನಲ್ಲಿ ಅಂದರೆ KRSಗೆ ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮಕ್ಕೆ ಸಕಲ ರೀತಿಯಲ್ಲೂ ಒಂದು ರೀತಿ ಕನ್ನಂಬಾಡಿ ಅಣೆಕಟ್ಟೆ ಸಜ್ಜಾಗಿದ್ದರೆ, ಮತ್ತೊಂದು ಕಡೆ CM ಅವ್ರನ್ನ ಬರಮಾಡ್ಕೊಳ್ಳಿಕ್ಕೆ ಕಾವೇರಿ ನೀರಾವರಿ ನಿಗಮ ಇರ್ಬೋದು ಮತ್ತು ಜಿಲ್ಲಾಡಳಿತ ಅಧಿಕಾರಿಗಳು ಸಕಲ ರೀತಿಯಲ್ಲೂ ಕೂಡ ಸನ್ನದ್ಧರಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡೆ.